ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm, ಹಾಗೆ 7 ಎಳೆ ದಾರ. ನಾನು ಈ ರೀತಿ ಮೊದಲಿಗೆನೆ ಗಂಟು ಹಾಕಿ ಇಟ್ಕೊಂಡಿದ್ದೆ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಲೂಪ್ ತಗೊಂಡು ಚೈನ್ ಹಾಕೋತೀನಿ. ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಇವಾಗ ಚೈನ್ ಹಾಕೊಳ್ಳೋಣ. 3 4 5 ಚೈನ್ ಹಾಕೊಳ್ಳಿ. ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು 5 ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದ್ಮೇಲೆ ಮತ್ತೆ ನಾವು 5 ಚೈನ್ ಹಾಕೊಳ್ಳೋಣ. ಈ 5 ಚೈನ್ ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ಡೈರೆಕ್ಟ್ ಆಗಿ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಏನಾದ್ರು ಸುಕ್ಕು ಬಂದಿತ್ತು ಅಂತ ಅಂದ್ರೆ ರಿಮೂವ್ ಮಾಡಿ ಮತ್ತೆ ಮಾಡ್ಕೋಬಹುದು. ಮತ್ತೆ ಇವಾಗ ಚೈನ್ಗಳನ್ನ ಹಾಕೊಳ್ಳೋಣ. 1 2 3 4 5 ಚೈನ್ಗಳನ್ನ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಅದೇ ಒಂದು ಪಾಯಿಂಟ್ ಮುಂದಕ್ಕೆ ಲಾಕ್ ಮಾಡ್ಕೋಬೇಡಿ. ಈ ರೀತಿ ಮಾಡ್ಕೊಂಡಾಗ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ 5 ಚೈನ್ ಹಾಕಿ ನಾನು ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೇನೆ ಯಾರಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ. ಹಾಗೇನೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಏನಾದ್ರು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ನ ಹಾಕಿರ್ತೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು, ಅವರ ಒಂದು ಶಾಪ್ ಡೀಟೇಲ್ಸ್ ಜೊತೆಗೆ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಮತ್ತೆ 5 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕ್ ಅನ್ನ ಮಾಡ್ಕೋಬೇಕು. ಇದೇ ತರ ನಾವು ಸೀರೆ ಪೂರ್ತಿ 5 ಚೈನ್ ಹಾಗೆ ಲಾಕ್, 5 ಚೈನ್ ಲಾಕ್, ಈ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ತೋರಿಸ್ತಾ ಇದೀನಿ. ಇನ್ ಕೇಸ್ ನಿಮ್ಗೆ ಸರಿಗೆ ಕಾಣಿಸಿಲ್ಲ ಅಂತ ಅಂದ್ರೆ 5 ಚೈನ್ ಹಾಕೊಳ್ಳಿ, ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋಬೇಕು. ಹೊಸದಾಗಿ ವಿಡಿಯೋಗೆ ಹೈಪ್ ಮಾಡೋ ಆಪ್ಷನ್ ಬಂದಿದೆ. ಸೊ ನೀವು ವಿಡಿಯೋ ಹೈಪ್ ಮಾಡಿದ್ರೆ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ನೋಡಿ, ಇದು ಈ ರೀತಿ ಬರುತ್ತೆ. ಇದೇ ತರ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸೀರೆ ಪೂರ್ತಿ ನಾನು 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದೆ ಅಲ್ವಾ, ಸೇಮ್ ಪಾಯಿಂಟ್ಗೆ ಸೇಮ್ ಕಲರ್ ದಾರನೇ ತಗೊಂಡು ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಲೂಪ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಚೈನ್ ಹಾಕೊಳ್ಳಿ. ಸೊ ಇದನ್ನ ನಾವು ಕೌಂಟ್ ಮಾಡಲ್ಲ. ಇನ್ಮೇಲೆ ನಾವು ಏನು ಚೈನ್ ಹಾಕ್ತಿವಲ್ವಾ ಇದನ್ನ ಕೌಂಟ್ ಮಾಡ್ತೀವಿ. 1 2 3 ನೀಟಾಗಿ ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ನೋಡಿ, ಫಸ್ಟ್ 5 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ ಈ 2ಅನ್ನು ಕೂಡ 1 ಮಾಡ್ಕೊಳ್ಳೋದು. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೀಟಾಗಿ ಲೆಂತ್ ನ ಬ್ಯಾಲೆನ್ಸ್ ಮಾಡ್ತಾ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ, ಸೇಮ್ ಅದೇ 5 ಚೈನ್ ನ ಗ್ಯಾಪ್ಗೆನೆ ತ್ರಿಬಲ್ ಕ್ರೋಶೆ. ನಾವು ತ್ರಿಬಲ್ ಕ್ರೋಶೆ ಎಷ್ಟು ಲೆಂತ್ ಮಾಡ್ಕೋತೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಕಡೆ ಗಮನ ಕೊಟ್ಟು ವರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು 4ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 4 ತ್ರಿಬಲ್ ಕ್ರೋಶೆ ಆದ್ಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕೋಬೇಕು. ಇವಾಗ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕಿ ಆದ್ಮೇಲೆ ಮತ್ತೆ ನಾವು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 5 ಚೈನ್ ನ ಗ್ಯಾಪ್ಗೆನೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಸೇಮ್ 5 ಚೈನ್ ನ ಗ್ಯಾಪ್ಗೆನೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ತ್ರಿಬಲ್ ಕ್ರೋಶೆ,
ಮತ್ತೆ ತ್ರಿಬಲ್ ಕ್ರೋಶೆ, 4 ತ್ರಿಬಲ್ ಕ್ರೋಶೆ ಆಯ್ತು. ಇವಾಗ ನಾನು 5ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಆಸ್ ಇಟ್ ಇಸ್ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ, ಸೇಮ್ 5 ಚೈನ್ ನ ಗ್ಯಾಪ್ಗೆ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶೆ ಸ್ಟಿಚ್ ನ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇದು ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಫಸ್ಟ್ 4 ತ್ರಿಬಲ್ ಕ್ರೋಶೆ ಮಾಡಿದ್ದೆ, ಯಾಕಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಒಂದು ತ್ರಿಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು 4 ತ್ರಿಬಲ್ ಕ್ರೋಶೆ ಪ್ಲಸ್ 3 ಚೈನ್. ಇವಾಗ ಮತ್ತೆ 2 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ, ಇಲ್ಲಿ ಫಸ್ಟ್ 5 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲೇನ್ ಮಾಡ್ತೀವಿ ಅಂತ ಅಂದ್ರೆ ನಾವು 5 ತ್ರಿಬಲ್ ಕ್ರೋಶೆನೆ ವರ್ಕ್ ಅನ್ನ ಮಾಡ್ಕೋತೀವಿ. ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಸೊ ಅದನ್ನ ಕೂಡ ಒಂದು ತ್ರಿಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೊಂಡು 4 ಮಾಡ್ಕೊಂಡಿದ್ದೆ. ಸೊ 4 ಪ್ಲಸ್ 1 5 ಈ ತರ ಕೌಂಟಿಂಗ್ ಅಲ್ಲಿ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಚೈನ್ಗಳನ್ನ ಹಾಕ್ತಾ ಇಲ್ಲ ಈ ಒಂದು ಬ್ಲಾಕ್ಗೆ ವರ್ಕ್ ಮಾಡ್ಕೋಬೇಕಾದ್ರೆ. ಸೊ ಹಾಗಾಗಿ 5 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಿದ್ದೀನಿ. ಇವಾಗ 3ನೇದ್ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ 4ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ 5ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಐದು ತ್ರಿಬಲ್ ಕ್ರೋಶೆ ಆದ್ಮೇಲೆ ಇವಾಗ ಚೈನ್ಗಳನ್ನ ಹಾಕೋಬೇಕು. 1 2 3 4 ಚೈನ್ ಹಾಕೊಂಡು ಮತ್ತೆ ಇವಾಗ ಸೇಮ್ ಅದೇ 5 ಚೈನ್ ನ ಗ್ಯಾಪ್ಗೆ ನಾವು ಮತ್ತೆ 5 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಟೋಟಲ್ ಆಗಿ 5 ಚೈನ್ ನ ಗ್ಯಾಪ್ಗೆ ನಮಗೆ 10 ತ್ರಿಬಲ್ ಕ್ರೋಶೆ ಬರುತ್ತೆ. ಅದರಲ್ಲಿ 5 ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ನಾವು 4 ಚೈನ್ ಹಾಕೊಂಡು ಮತ್ತೆ 5 ತ್ರಿಬಲ್ ಕ್ರೋಶೆನ ಮಾಡ್ಕೋತೀವಿ. ಸೊ ಈ ರೀತಿ 4 ಚೈನ್ದು ಒಂದು ಗ್ಯಾಪ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದನ್ನ ಗಮನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಇವಾಗ 3ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ 4ನೇ ತ್ರಿಬಲ್ ಕ್ರೋಶೆ. ಸ್ವಲ್ಪ ನಾನು ಸ್ಪೀಡ್ ಆಗೇನೆ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ತ್ರಿಬಲ್ ಕ್ರೋಶೆ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಇದು 5ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. 5 ತ್ರಿಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ ಬ್ಲಾಕ್ಗೆ ವರ್ಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಚೈನ್ ಹಾಕೋಬೇಕು. ನೋಡಿ 2 ನಾನು ವರ್ಕ್ ಮಾಡಿದ್ದೀನಿ, ಈ ರೀತಿ ಕಾಣಿಸುತ್ತೆ. ಈ ರೀತಿ 4 ಚೈನ್ ನ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ ಈ ತರ ಬರುತ್ತೆ. ಮತ್ತೆ ಇವಾಗ ನೆಕ್ಸ್ಟ್ ವರ್ಕ್ ಮಾಡೋದಕ್ಕಿಂತ ಮುಂಚೆ ನಾವು 2 ಚೈನ್ ಹಾಕೋಬೇಕು. 1 2 2 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು 5 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ 2 ನಾವೇನು ವರ್ಕ್ ಮಾಡ್ಕೊಂಡ್ವಿ ಅಲ್ವಾ 2 ಬ್ಲಾಕ್ಗೆ, ಇದೇ ತರ ನಾವು ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಈ ಡಿಸೈನ್ಗೆ ಈ ಒಂದು ಲೈನ್ಗೆ ನಾವು ಎಲ್ಲೂ ಕೂಡ ಬೀಡ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗಿದೆ ಅಂತ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿದೆ. ಇದೇ ರೀತಿ ನಾನು ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಎಲ್ಲ ಕೂಡ ತ್ರಿಬಲ್ ಕ್ರೋಶೆ ಒಂದೇ ಲೆವೆಲ್ ಅಲ್ಲೇ ಇದೆ. ಸೊ ಆದಷ್ಟು ಇದೇ ರೀತಿ ನಾವು ಲೆಂತ್ ನ ಫೋಕಸ್ ಮಾಡ್ತಾ ವರ್ಕ್ ಮಾಡಿದ್ರೆ ಆಸ್ ಇಟ್ ಇಸ್ ಸೇಮ್ ಫಿನಿಶಿಂಗ್ ನಿಮ್ಗೂ ಕೂಡ ಬರುತ್ತೆ. ನೆಕ್ಸ್ಟ್ ಲೇಯರ್ ನ ವರ್ಕ್ ಮಾಡೋದಕ್ಕೆ ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ದಾರಾನ ಆಡ್ ಮಾಡ್ಕೊಂಡಿದ್ದೆ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಲೂಪ್ ಮಾಡಿ ಚೈನ್ ಹಾಕೊಂಡೆ. ಇವಾಗ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಸಿಂಗಲ್ ಕ್ರೋಶೆ ಹಾಕೊಂಡ ಮೇಲೆ ಇವಾಗ ನಾನು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಇಲ್ಲಿ 4 ಚೈನ್ ನ ಗ್ಯಾಪ್ ಏನ್ ಮಾಡ್ಕೊಂಡಿದ್ವಿ ಅಲ್ವಾ, ಈ 4 ಚೈನ್ ನ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದೀನಿ. ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡು ಇವಾಗ ಚೈನ್ಗಳನ್ನ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ನಾವೇನು ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನ ಲಾಕ್ ಮಾಡ್ಕೋಬೇಕು.
ಸೊ ನೋಡಿ ಇದು ಈ ರೀತಿ ಬರುತ್ತೆ. ಎಕ್ಸ್ಟ್ರಾ ದಾರಗಳೇನಾದ್ರೂ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅಂದ್ರೆ ನೀವು ಎಕ್ಸ್ಟ್ರಾ ದಾರನ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಬಿಟ್ಟು ಟ್ರಿಮ್ ಮಾಡಿಕೊಂಡು ನೀವು ನೆಕ್ಸ್ಟ್ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅಂದ್ರೆ ತೀರಾ ಹತ್ರಕ್ಕೇನೆ ಕಟ್ ಮಾಡಬೇಡಿ, ಸ್ವಲ್ಪ ನಾವು ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೋಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ದಾರ ಬಿಟ್ಟಿನೇ ನೀವು ಕಟ್ ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇಲ್ಲಿ 4 ಚೈನ್ ನ ಗ್ಯಾಪ್ಗೆ ಮತ್ತೆ ನಾನು ತ್ರಿಬಲ್ ಕ್ರೋಶೇನೆ ವರ್ಕ್ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ನಾವು 3 ಚೈನ್ ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇದು ಪಿಕಾಟ್ ಸ್ಟಿಚ್ ನ ವರ್ಕ್ ಮಾಡ್ತಾ ಇರುವಂತದ್ದು. ಪ್ರತಿ ತ್ರಿಬಲ್ ಕ್ರೋಶೆಗೂ ನಾವು 3 ಚೈನ್ ನ ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಅವಾಗ ನಮ್ಗೆ ಪಿಕೋ ಸ್ಟಿಚ್ ಕ್ರಿಯೇಟ್ ಆಗುತ್ತೆ. ಬರೀ ತ್ರಿಬಲ್ ಕ್ರೋಶೆ ಮಾಡಿದ್ರೆ ಅದು ಪ್ಲೇನ್ ಆರ್ಚ್ ತರ ಬರುತ್ತೆ ನಮ್ಗೆ. ಸೊ ತ್ರಿಬಲ್ ಕ್ರೋಶೆ ಮಾಡಿ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದಾಗ ಅದು ಪಿಕೋ ಸ್ಟಿಚ್ ತರ ಬರುತ್ತೆ ನಮ್ಗೆ. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಸೇಮ್ 4 ಚೈನ್ ನ ಗ್ಯಾಪ್ ಏನಿದೆ ಅಲ್ವಾ, ಅದೇ 4 ಚೈನ್ ನ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಆದಷ್ಟು ಇಲ್ಲೂ ಸಹ ನಾವು ಲೆಂತ್ ನ ಫೋಕಸ್ ಮಾಡ್ಕೋಬೇಕು. ಸೊ ಅವಾಗ ನಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಸೇಮ್ 4 ಚೈನ್ ನ ಗ್ಯಾಪ್ಗೆನೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬಹುದು. ಪಿಕೋ ಸ್ಟಿಚ್ ಮಾಡೋದಕ್ಕೆ ನೀವು 3 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಬೋದು, 4 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಚೈನ್ ಹಾಕ್ಬೇಡಿ, ಹಾಗೆ ಜಾಸ್ತಿ ಚೈನ್ ಕೂಡ ಹಾಕೋಬೇಡಿ, ನೀಟಾಗಿ ಬರೋದಿಲ್ಲ. 3 ಹಾಕೋಬಹುದು. ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದು 3ನೇ. ನೀವು 4 ಬೇಕು ಅಂದ್ರೂ 1 ಚೈನ್ ಎಕ್ಸ್ಟ್ರಾ ಹಾಕಿ ಕೂಡ ನೀವು ಲಾಕ್ ಮಾಡ್ಕೋಬಹುದು. ಸೊ ನೋಡಿ ಇವಾಗ 6 ತ್ರಿಬಲ್ ಕ್ರೋಶೆ ಆಗಿದೆ, 5 ತ್ರಿಬಲ್ ಕ್ರೋಶೆ ಆಗಿದೆ. ಸೊ ಕಂಪ್ಲೀಟ್ ಆಗಿ ನಾವು ಇಲ್ಲಿ 4 ಚೈನ್ ನ ಗ್ಯಾಪ್ ನ ಫಿಲ್ ಮಾಡ್ಕೋಬೇಕು. ಅಂದ್ರೆ ಓವರ್ಲ್ಯಾಪ್ ಆಗಬಾರ್ದು, ಫೋಲ್ಡಿಂಗ್ ಬರಬಾರ್ದು, ಆ ತರ ಒಂದು ಕೌಂಟಿಂಗ್ಸ್ ಅಲ್ಲಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ಸೊ ಹಾಗಾಗಿ ಫಸ್ಟ್ ಆರ್ಚ್ ಏನಿದು 4 ಚೈನ್ ನ ಗ್ಯಾಪ್ಗೆ ನಾವು ಮಾಡ್ತಿದೀವಿ ಅಲ್ವಾ, ಅದ್ರೊಳಗಡೆ ಫಸ್ಟ್ ಫಿಲ್ ಮಾಡ್ಕೊಂಡು ನೋಡ್ಕೊಳ್ಳಿ, ಎಲ್ಲೂ ಓವರ್ಲ್ಯಾಪ್ ಆಗಬಾರ್ದು, ಒಂಥರ ಫೋಲ್ಡಿಂಗ್ ತರ ಬರಬಾರ್ದು. ಈ ತರ ಎಷ್ಟು ಸ್ಟಿಚ್ ಬರುತ್ತೋ ನೋಡ್ಕೊಂಡು ಅದ್ರ ಮೇಲೆ ನೆಕ್ಸ್ಟ್ ನಾವು ವರ್ಕಿಂಗ್ ಕೌಂಟಿಂಗ್ಸ್ ನ ನಾವು ತಗೋಬೇಕಾಗತ್ತೆ. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ರೆ ಪಿಕೋ ಸ್ಟಿಚ್. ಹಾಗೇನೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ 6 ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿ ಆಯ್ತು. ಸೊ ಇಷ್ಟಕ್ಕೆ ಬೇಕಾದ್ರೂ ನೀವು ಎಂಡ್ ಮಾಡ್ಕೋಬಹುದು, ಇಲ್ಲ ಇನ್ನ ಒಂದು ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆ ನಾವು ಮಾಡ್ಕೋಬಹುದು ಅಂತ ಏನಾದ್ರೂ ನಿಮ್ಗೆ ಗ್ಯಾಪ್ ಸಿಕ್ತು ಅಂತ ಅಂದ್ರೆ ಅದು ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಬಟ್ ಮಾಡ್ಕೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಅದು ಫೋಲ್ಡಿಂಗ್ ತರ ಆಗ್ಬಾರ್ದು, ಒಂದ್ರ ಮೇಲೊಂದು ಓವರ್ಲ್ಯಾಪ್ ತರ ಬರಬಾರ್ದು. ಜೊತೆಗೆ ಎಕ್ಸಾಕ್ಟ್ ಪಾಯಿಂಟ್ಗೆ ನಾವೇನ್ ಲಾಕಿಂಗ್ ಪಾಯಿಂಟ್ ಇಟ್ಕೊಂಡಿರ್ತೀವಲ್ವಾ ಅದಕ್ಕೆ ಕರೆಕ್ಟ್ ಆಗಿ ಲಾಕ್ ಆಗ್ಬೇಕು. ಲಾಕ್ ಆದಾಗ ಫೋಲ್ಡ್ ಆಗ್ಬಾರ್ದು, ಕರೆಕ್ಟ್ ಆಗಿ ಆರ್ಚ್ ಶೇಪ್ ನ ಬರಬೇಕು. ಈ ರೀತಿ ನೋಡ್ಕೊಳ್ಳಿ. ನೋಡಿ ಇವಾಗ ಕೊನೆ ತ್ರಿಬಲ್ ಕ್ರೋಶೆ ಮೇಲ್ಗಡೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಆರ್ಚ್ ನ. ಅಂದ್ರೆ ಈ ಕಡೆ 5ನೇ ತ್ರಿಬಲ್ ಕ್ರೋಶೆ ಇತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆದ್ಮೇಲೆ ಇದು ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಇಲ್ಲೇನು 2 ಚೈನ್ ಹಾಕಿದ್ವಿ ಅಲ್ವಾ ಅದ್ರೊಳಗಡೆ ಒಂದು ಲಾಕ್ ನ ಹಾಕೊಳ್ಳಿ. ಲಾಕ್ ನ ಹಾಕಿ ಒಂದು 3mm ಸೈಜ್ದು ಬೀಡ್ ನ ತಗೊಂಡಿದ್ದೀನಿ. 3mm ಸೈಜ್ ಬೀಡ್ ನ ಹಾಕೊಂಡು ಸೇಮ್ 2 ಚೈನ್ ನ ಗ್ಯಾಪ್ಗೆನೆ ಬೀಡ್ ನ ಲಾಕ್ ಮಾಡ್ಕೋಬೇಕು. ಇವಾಗ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತಲ್ಲ ಅಲ್ಲಿಗೆ ನಾವು ಇನ್ನೊಂದು ಲಾಕ್ ಅನ್ನ ಮಾಡ್ಕೋಬೇಕು. ಕರೆಕ್ಟ್ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆನೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ.
ಸೊ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಲಾಕ್ ಮಾಡಬೇಕು. ನಾನು ಎರಡನೇ ತ್ರಿಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಿದ್ದೆ, ಸೊ ಹಾಗಾಗಿ ರಿಮೂವ್ ಮಾಡಿ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಮತ್ತೆ ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ತ್ರಿಬಲ್ ಕ್ರೋಶೆನೇ ವರ್ಕ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಾನು ಪಿಂಕ್ ಲೈನ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಇಲ್ಲಿ ಬೇಕಾದ್ರೆ ನೀವು ಡಬಲ್ ಕ್ರೋಶೆ ಸ್ಟಿಚ್ ನ ಹಾಕೊಂಡು ಪಿಕೋ ಸ್ಟಿಚ್ ನ ಮಾಡ್ಕೋಬಹುದು. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇದು ತ್ರಿಬಲ್ ಕ್ರೋಶೆ ಮಾಡ್ತಿರೋದ್ರಿಂದ ಸ್ವಲ್ಪ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡ್ಕೊಂಡ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಸೊ ನೀವು ಎರಡು ಸ್ಟಿಚ್ ಅಲ್ಲೂ ಕೂಡ ನೀವು ವರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ, ಇದೇ ತರ ಈ 4 ಚೈನ್ ಗ್ಯಾಪ್ ಕೂಡ ನಾವು 7 ಪಿಕಾಟ್ಸ್ ಅಂದ್ರೆ 7 ತ್ರಿಬಲ್ ಕ್ರೋಶೆ ಮಾಡಿ ಪಿಕಾಟ್ ಸ್ಟಿಚ್ ಇಂದ ನೀವು ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಕೌಂಟಿಂಗ್ಸ್ ಕರೆಕ್ಟ್ ಆಗಿರಲಿ, ಅದಕ್ಕೆ ಫಸ್ಟ್ 4 ಚೈನ್ ಗ್ಯಾಪ್ಗೆ ಎಷ್ಟು ಕೌಂಟಿಂಗ್ಸ್ ಬರುತ್ತೋ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದು. ಸೊ 4 ಚೈನ್ ಗ್ಯಾಪ್ಗೆ 7 ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, 2 ಆರ್ಚ್ ಕೂಡ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದು ಕೂಡ ಅಷ್ಟೇ ಎಂಡಿಂಗು ಕೊನೆ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇಲ್ಲೇ ಬೀಡ್ ನ ಹಾಕೊಂಡು ನೆಕ್ಸ್ಟ್ ಇದ್ರ ಮೇಲೆ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೂ ಕೂಡ ನೀವು ಲಾಕ್ ಅನ್ನ ಮಾಡ್ಕೋಬಹುದು. ಈ ರೀತಿ ಕೂಡ ನೀವು ಮಾಡ್ಕೋಬಹುದು. ಸೊ ನಾನೇನ್ ಮಾಡ್ತಾ ಇದೀನಿ, ಇಲ್ಲಿಗೆ ಬೀಡ್ ನ ಹಾಕೊಂಡು ಫಸ್ಟ್ ಎರಡರ ಮಧ್ಯೆ ಇರೋ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ನಾನು ಆ ಡಿಸೈನ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಸೊ ಇದೇ ತರ ನಾವು ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ನೋಡಿ, 2 ಆದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೀರೆ ಪೂರ್ತಿ ವರ್ಕ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಈ ಒಂದು ಡಿಸೈನ್ಗೆ ಎಲ್ಲೂ ಕೂಡ ಕುಚ್ಚನ್ನ ಹಾಕ್ತಾ ಇಲ್ಲ. ಮತ್ತೆ ಇಲ್ಲಿ ನಾನು ಬೀಡ್ ಹಾಕಿರೋ ಜಾಗದಲ್ಲಿ ಬೇಕಂದ್ರೆ ನೀವು ಹ್ಯಾಂಗಿಂಗ್ ಬೀಡ್ಸ್ ಇಲ್ಲಾಂದ್ರೆ ಗ್ಲಾಸ್ ಬೀಡ್ಸ್ ಬರುತ್ತೆ ಅಲ್ವಾ, ಆ ಬೀಡ್ಸ್ ನ ಕೂಡ ನೀವು ಆಡ್ ಮಾಡ್ಕೋಬಹುದು ಕುಚ್ಚನ ಬದಲಾಗಿ. ಬಟ್ ಇದಕ್ಕೆ ಯಾವುದೇ ರೀತಿ ಬೀಡ್ ಬೇಡ, ಸಿಂಪಲ್ ಆಗಿರ್ಲಿ ಅಂತ ಈ ಒಂದು ರೀತಿ ನಾನು ಡಿಸೈನ್ ನ ಟ್ರೈ ಮಾಡಿದ್ದೀನಿ. ನೋಡಿ, ಕಂಪ್ಲೀಟ್ ಆದ್ಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಿಲ್ಲ, ಕರೆಕ್ಟ್ ಆಗಿ ಬಂದಿದೆ. ನೀವು ತ್ರಿಬಲ್ ಕ್ರೋಶೆ ಬದಲಾಗಿ ಡಬಲ್ ಕ್ರೋಶೆ ಕೂಡ ವರ್ಕ್ ಮಾಡ್ಕೋಬಹುದು. ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಸ್ವಲ್ಪ ನೆಗಡಿ ಆಗಿದೆ, ಹಾಗಾಗಿ ಸ್ವಲ್ಪ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಾಯ್ಸ್ ನೀಟಾಗಿ ಬರುತ್ತೆ. ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ಗೆ ನೀವೇನಾದ್ರು ಚಾರ್ಜಸ್ ನ ಮಾಡ್ತೀರಾ ಅಂತ ಅಂದ್ರೆ 850 ವರೆಗೂ ಚಾರ್ಜ್ ನ ಮಾಡ್ಕೋಬಹುದು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಅಂದ್ರೆ ತೀರಾ ಟೈಮ್ ತಗೊಳಲ್ಲ. ಮಿನಿಮಮ್ ನನ್ನ ಸ್ಪೀಡ್ಗೆ ಒಂದು 2.5 ಅವರ್ ಇಲ್ಲ 3 ಅವರ್ ಟೈಮ್ ತಗೊಂಡಿದೆ ಅಷ್ಟೇ. ಸೊ ನಿಮ್ಮ ಏರಿಯಾ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ಇದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ವಿಡಿಯೋಗೆ ಹೈಪ್ ಮಾಡೋ ಆಪ್ಷನ್ ಇದೆ, ಸೊ ಹೈಪ್ ಕೂಡ ನೀವು ಮಾಡ್ಬೋದು. ಹಾಗೆಯೇ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡಿ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.